ಕೆಲವೊಂದು ಶೂಟ್ ಟೈಮಲ್ಲಿ ಎಡಿಟ್ ಮಾಡ್ತಿರ್ತೀವಲ್ಲ, ಹಂಗಾಗಿ ಡೈರೆಕ್ಟ್ರಿಗೆ ಹೇಳ್ತಿರ್ತೀನಿ ಇಲ್ಲೊಂದು ಏನೋ ಇದು ಬೇಕಾಗಿತ್ತು. ಆ್ಯಕ್ಚುಲಿ ಟೆಕ್ನಿಷಿಯನ್ ಸಿನಿಮಾನೂ ಆಗಬೇಕು ಮತ್ತು ಆರ್ಟಿಸ್ಟ್ಗಳದ್ದು ಆಗಬೇಕು. ಯಾಕೆಂದರೆ ರೆಗ್ಯುಲರಾಗಿ ತರುಣ್ ಸರ್ ಅವರು ಇದು ಮಾಡಿದ್ದೆ ಹಂಗೆ. ಕುಮಾರ್ ಗೋವಿಂದ್ ಸರ್ನ ಅವ್ರನ್ನ ಹಾಕಿದಾಗಲೇ ತರುಣ್ ಸರ್ ಒಂದು ವಿಷುವಲ್ ನೋಡಿಬಿಟ್ಟಿದ್ರು ಅವ್ರದ್ದೊಂದು ಪಿಕ್ಚರ್ಸ್ ಹಿಂಗಿರುತ್ತೆ ಅಂತ. ಅವ್ರು ಆಲ್ರೆಡಿ ಲೆಜೆಂಡ್ ಉಪೇಂದ್ರ ಸರ್, ಅವ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಖುಷಿ ಆಗುತ್ತೆ ಸರ್, ಈ ಥರ ಡೈರೆಕ್ಟ್ರುಗಳು ಒಬ್ಬೊಬ್ಬರು ಇಷ್ಟಪಡ್ತಾ ಇದ್ದಾರೆ. ಇದು ಇಂಡಸ್ಟ್ರಿ ಒಂಥರ ಬೇರೆ ಎಲ್ಲ ಹೋಗುತ್ತೆ. ಅದು ಆಗ್ಬೋದು ಸರ್, ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಾವು ಫಸ್ಟು ನೆಗೆಟಿವಲ್ಲಿ ವರ್ಕ್ ಮಾಡ್ತಾಯಿದ್ವಿ, ನೆಗೆಟಿವಿಂದ ಈಗ ಡಿಜಿಟಲಿಗೆ ಬಂತು. ಡಿಜಿಟಲಿಂದ ಬೇರೆ ಇನ್ನೇನು ಟ್ರೈ ಆಗ್ಬೋದೇನೋ ಗೊತ್ತಿಲ್ಲ. ಅವಾಗ ಏನಂತ ಅಂದರೆ ನಮ್ಗಳಿಗೆ ನಾವು ಅಸಿಸ್ಟೆಂಟಾಗಿ ಬಂದಾಗ ಈಗ ಒಂದು ಎಫೆಕ್ಟ್ಸ್ ಹಾಕ್ಬೇಕಂದ್ರೂ ಅದೊಂದು ಮೈಂಡಲ್ಲಿ ಈ ಎಫೆಕ್ಟ್ಸ್ ಹಿಂಗೆ ಬರ್ಬೋದೇನೋ. ಆವಾಗಲೇ ನೀವು ರವಿ ಸರ್ ಪಿಕ್ಚರ್ಗಳೆಲ್ಲ ನೋಡಿಬಿಟ್ರೆ ಅವಾಗೆಲ್ಲ ಡಿಜಿಟಲ್ ಇಲ್ಲ. ಶಾಂತಿ ಕ್ರಾಂತಿಯಿಂದ ಪ್ರೇಮಲೋಕಂದ ಏನೇನೋ ಮಾಡಿಬಿಟ್ಟಿದ್ದಾರೆ ಅವರು. ಸರ್, ಈಗ ನನ್ನ ಮೇಜರ್ ಪಾಯಿಂಟು ಈ ಕಾಟೇರಾದಂತಹ ಸಿನಿಮಾ ಬಂದ ನಂತರ ಅಂದರೆ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ನಾರ್ಮಲಾಗಿ ಜನ ಬರುವಂಥದ್ದು ಕಾಮನು. ಬಟ್ ಇವತ್ತಿಗೂ ಜನ ಎಲ್ಲ ಕಡೆ ಹೌಸ್ಫುಲ್ ಓಡ್ತಾ ಇರುವಂಥದ್ದು ನನಗೆ. ಅಂದರೆ ಸ್ಪೆಷಲಿ ನಂದು ನಾರ್ತ್ ಕನ್ನಡದಲ್ಲಿ ಫ್ಯಾಮ್ಲಿ ಸಹಿತ ಸಿನಿಮಾಗೆ ಬರ್ತಿದ್ದಾರೆ. ಈ ಥರ ನೋಡಿ ತುಂಬ ವರ್ಷ ಆಗಿತ್ತು, ತುಂಬ ದಿನ ಆಗಿತ್ತು. ಆದರೆ KGF, ಕಾಂತಾರ, ವಿಕ್ರಾಂತ್ ರೋಣ ಆ ಥರದ ಕೆಪಾಸಿಟಿ ಇತ್ತು ಸಿನಿಮಾಗಳಿಗೆ. ಇದು ಪುನಃ ಥಿಯೇಟ್ರಿಗೆ ಕರೆಸುವಂಥದ್ದು ಈ ಉದ್ಯಮಕ್ಕೆ ಹೇಗೆ ಪ್ಲಸ್ ಆಗುತ್ತೆ ನಿಮ್ಮ ಪ್ರಕಾರ? ಖಂಡಿತ ಪ್ಲಸ್ ಆಗುತ್ತೆ ಸರ್. ಒಂದೊಂದು ಸಿನಿಮಾ ಈಗ ಓಡ್ತಾ ಇದ್ರೆ ನಿಮಗೆ ಸಕ್ಸಸ್ ಅಂತ ಬಂದಾಗ ಎಷ್ಟೋ ಪ್ರೊಡಕ್ಷನ್ಸ್ಗಳು ಓಪನ್ ಆಗುತ್ತೆ, ಪ್ರೊಡ್ಯೂಸರ್ಗಳು ಬರ್ತಾರೆ, ಡೈರೆಕ್ಟರ್ಗಳಿಗೆ ಕತೆಗಳು ಇದಾಗುತ್ತೆ, ಹೀರೋಗಳು ಬರ್ತಾರೆ, ಮತ್ತು ಹೊಸ ಇದಾಗುತ್ತೆ, ಪ್ಲಸ್ ಆಗೇ ಆಗುತ್ತೆ. ನಿಮಗೆಲ್ಲ ಥಿಯೇಟ್ರ್ಗಳಿಂದ ಹಿಡಿದು ಪ್ರತಿಯೊಂದಿಗೂ ಪ್ಲಸ್ ಎಲ್ಲ. ಎಷ್ಟೋ ಥಿಯೇಟ್ರ್ಗಳು ಕ್ಲೋಸ್ ಆಗಿದೆ. ಈಗ ನಮ್ಮ ತುರುವೇಕೆರೆಯಲ್ಲಿ 2 ಥಿಯೇಟ್ರ್ ಇತ್ತು, ಅದರಲ್ಲಿ ಒಂದು ಕ್ಲೋಸ್ ಮಾಡಿದರೆ ಒಂದಿತ್ತು. ಈಗ ಸಿನಿಮಾಗಳು ಇದಾಗ್ತಂಗೆ 2 ಥಿಯೇಟ್ರ್ ಓಪನ್ ಆಗುತ್ತೆ, ಅದರಲ್ಲಿ ಒಂದಷ್ಟು ಕೆಲಸಗಳು ಸಿಗುತ್ತೆ. ಈ ಥರದ್ದು ತುಂಬ ಪ್ಲೇಸ್ ಇಂಡಸ್ಟ್ರಿಗೆ. ಜೊತೆ ನಾನು ಹೈದರಾಬಾದ್ ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ರಲ್ಲ, ಗುರು ದೇಶಪಾಂಡೆ ಆಗಿರ್ಬೋದು, ಒಬ್ಬರಿಬ್ಬರ ಜೊತೆ ಮಾತಾಡಿದೆ ನಾನು. ಅವ್ರು ಏನಂತಾರೆ ಅಂದರೆ ಈ ಥರದ ಮಾಸ್ ಫೀಲಲ್ಲಿ ಜನ ಬರೋದು ನೋಡೋದೇ ನಮ್ಮ ಒಂದು ಸಂಭ್ರಮ. ಅದು ದರ್ಶನ್ ಸರ್ ಅಂತಂತಲ್ಲ, ಸುದೀಪ್ ಅವರಾಗಿರ್ಬೋದು, ಯಶ್ ಅವರಾಗಿರ್ಬೋದು, ಗಣೇಶ್ ಅವರಾಗಿರ್ಬೋದು, ದುನಿಯಾ ವಿಜಯ್ ಆಗಿರ್ಬೋದು, ಯಾವುದೇ ಒಬ್ಬ ಸ್ಟಾರ್ ಮಾಡಿದಂಥ ಸಿನಿಮಾನ ಈ ಥರ ಮಾಸಲ್ಲಿ ಬಂದು ನೋಡಿ ತುಂಬ ವರ್ಷಗಳಾಗಿತ್ತು ಸರ್, ಆ ಥರ ಫೀಲ್ ಆಗ್ತಿದೆ ಅಂತಾರೆ. ಈ ಮಾಸ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಈ ಕ್ರೇಜ್ಗಳಲ್ಲೆಲ್ಲ? ಅಲ್ಲ, ಮಾಸು ಅನ್ನೋದೆಲ್ಲ ಸರ್, ಮಾಸೇ ಒಂದೇ ವರ್ಕ್ ಆಗೋಲ್ಲ, ಕ್ಲಾಸು ವರ್ಕ್ ಆಗುತ್ತೆ. ಯಾಕೆಂದರೆ ನಿಮ್ಗೆ ಹಿಂದೆ ಪ್ರೀವಿಯಸ್ ಎಲ್ಲ ಹೋಯ್ತಂದರೆ ನಿಮಗೆ ಕಾಂತಾರ ಏನು ಮಾಸ್ ಅಲ್ಲ, ಅದು ಒಂದು ಕ್ಲಾಸ್ ಇದರಲ್ಲೇ ಇರೋದು ಸಿನಿಮಾ. ಮತ್ತು ನಿಮ್ಗೆ ಗಣೇಶ್ ಸರ್ದು ಮುಂಗಾರು ಮಳೆಯಿಂದ ತಗೊಂಡ್ರೆ ಅವೆಲ್ಲ ರೆಕಾರ್ಡ್ ಮಾಡಿರೋದೆ. ಹಂಗಾಗಿ ಮಾಸ್ ಅಂತಲ್ಲ, ಒಳ್ಳೆ ಸಿನಿಮಾ ಅಂತ ಬಂದಾಗ ಜನ ನೋಡ್ತಾರೆ. ಅದಕ್ಕೆ ಸುದೀಪ್ ಅವರು ಮಾಸು, ಆ್ಯಕ್ಷನ್ನು ಆ ಥರದ್ದೇನಿಲ್ಲ. ಒಳ್ಳೆ ಸಿನಿಮಾ ಅಂತ ಬಂದರೆ ಎಲ್ಲ ನೋಡಿರೋದಿದೆ. ಯಜಮಾನ ಅನ್ನೋದು ವಿಷ್ಣು ಸರ್ ಪಿಕ್ಚರ್ ಯಾವ ಮಾಸ್ ಅದು? ಹೌದು, ಪಕ್ಕ ಫ್ಯಾಮಿಲಿ. ಹಂಗಾಗಿ ಮಾಸು ಅದೆಲ್ಲ ಬರಲ್ಲ. ಒಳ್ಳೆ ಸಿನಿಮಾ ಅಂತ ಬಂದರೆ ಜನ ತಗೋತಾರೆ ಅಷ್ಟೇ. ಓಕೆ, ಯೂಶಲಿ ಒಂದು ಸಿನಿಮಾ ಶೂಟಿಂಗ್ ಆಗಿ ನಿಮ್ಮ ಟೇಬಲ್ ಮೇಲೆ ಬಂದು ನಿಂತ ಎಡಿಟಿಂಗ್ ಶುರು ಮಾಡ್ತೀರಿ. ಬಟ್ ನಿಮ್ಮ ಪಾಯಿಂಟ್ ಆಫ್ ವ್ಯೂನ ಒಂದು ಕತೆ ಓಡ್ತಾ ಇರುತ್ತಲ್ಲ, ಇದೊಂಚೂರು ಹಿಂಗೆ ಏನೋ ಬೇರೆ ಥರದಲ್ಲಿ ಆಗಬೇಕಾಗಿತ್ತು ಅಂತ ಸುಮ್ಮನೆ ಜನರಾಗಿ ಕೇಳ್ತಾರೆ ಪ್ರಶ್ನೆ. ಇಲ್ಲ, ಅನ್ಸುತ್ತೆ ಸರ್, ಅನ್ಸಿದ್ದು ಕೆಲವೊಂದು ಹೇಳಿರ್ತೀನಿ ನಾನು. ಕೆಲವೊಂದು ಶೂಟ್ ಟೈಮಲ್ಲಿ ಎಡಿಟ್ ಮಾಡ್ತಿರ್ತೀವಲ್ಲ, ಹಂಗಾಗಿ ಡೈರೆಕ್ಟ್ರಿಗೆ ಹೇಳ್ತಿರ್ತೀನಿ ಇಲ್ಲೊಂದು ಏನೋ ಇದು ಬೇಕಾಗಿತ್ತು, ಈ ಥರ ಇದ್ದರೆ ಚೆನ್ನಾಗಿರೋದೇನೋ ಅಂತ. ಅದು ಪ್ಲಸ್ ಇದ್ದರೆ ತಗೊಳ್ತಾರೆ. ಈ ಥರ ಸುಮಾರು ಆಗಿದೆ. ನನಗೊಂದಷ್ಟು ಬೆಲ್ ಬಟಮ್ ಸಿನಿಮಾದಲ್ಲಿ ನನಗೇನೋ ಒಂದಷ್ಟು ಬೇಕಾಗಿತ್ತು ವಿಷಯಗಳು, ಅದೆಲ್ಲ ಹೇಳ್ದಾಗ ಶೂಟ್ ಮಾಡಿ ಕೊಟ್ಟಿದ್ದಾರೆ ಸರ್. ಅಲ್ಲ, ಇದು ಯಾಕೆ ಹೇಳಿದ್ರೆ ಟಗರು ಸಿನಿಮಾ ವಿಷಯಕ್ಕೆ ಸೂರಿ ಸರ್ ಸುಮಾರು ಕಡೆ ಮಾತಾಡ್ತಾರೆ. ಆ ಸಿನಿಮಾದ ಶೂಟಿಂಗು, ಆ ಮೇಕಿಂಗು, ಆ ರಶ್ಸು, ಇದೆಲ್ಲವೂ ಎಡಿಟಿಂಗ್ ರೂಮಲ್ಲಿ ಹೋದ್ಮೇಲೆ ಎಲ್ಲವೂ ಬೇರೆ ಥರ ಆಗೋಗ್ಬಿಡುತ್ತೆ ನನಗೆ ಅಂತ. ಅಂದರೆ ಎಡಿಟಿಂಗು, ಎಡಿಟರ್ ಬಗ್ಗೆ ಒಂದು ಬೇರೆ ಥರದ ಒಂದು ವ್ಯಾಖ್ಯಾನ ಕೊಡ್ತಾರೆ. ಇದು ಸತ್ಯ ಅಲ್ವಾ ಅಂತ ನನ್ನ ಪ್ರಕಾರ? ಹೌದು, ಪ್ಲಸ್ಸೇ ಸರ್, ಅದು ಸತ್ಯನೂ ಹೌದು. ಯಾಕೆಂದರೆ ಡೈರೆಕ್ಟ್ರ್ ಅಂತ ಅವ್ರು ತೊಗೊಂಬಂದಾಗ ನಮ್ಮ ಕೆಲಸನೇ ಅದಲ್ಲ. ಇದೇನೋ ಬೇರೆ ಥರ ಹೇಳ್ಬೇಕು, ಇನ್ನೇನೋ ಬೇರೆ ಥರ ಮಾಡಬೇಕು, ಇದನ್ನೇನೋ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದಿರುತ್ತಲ್ಲ. ಹಂಗಾಗಿ ಎಡಿಟಿಂಗ್ ಟೇಬಲ್ ತುಂಬ ಅವಶ್ಯಕತೆ. ಜೊತೆಗೆ ನಿಮ್ಮ ಫಸ್ಟ್ ಸಿನಿಮಾ ಹುಡುಗಾಟ ನನ್ನ ನೆನಪಿದೆ, ಮೆಜೆಸ್ಟಿಕಲ್ಲಿ. ಎಕ್ಸಾಕ್ಟ್ಲಿ ಯಾವ ಥಿಯೇಟರ್ ಅಂತ ಗೊತ್ತಿಲ್ಲ ನನಗೆ. ಈ ಸಾಂಗ್ಸು ಸಖತ್ತು ಥ್ರಿಲ್ಲಿಂಗ್ ನನಗೆ. ಹುಡುಗಾಟ ಸಾಂಗು ಸಂಜಯ್ ಅವರು ಡೈರೆಕ್ಷನ್ ಮಾಡಿ ಸಿನಿಮಾ, ಗಣೇಶರದು. ಅಲ್ಲಿಂದ ಕೆರೆ ಶುರು ಮಾಡ್ತೀರಿ ನೀವು. ಅಂದರೆ ನೀವು ಟಚ್ ಮಾಡಿದ್ರಂಥ ಸಿನಿಮಾಗಳೆಲ್ಲ ಎಲ್ಲ ಥರ ಜನ ಟಚ್ ಮಾಡಿದ್ರಿ. ಬಟ್ ಕೆಲವು ಸಿನಿಮಾಗಳು ಟಚ್ ಮಾಡಿದಾಗ, ಅಂದರೆ ಎಡಿಟಿಂಗ್ ಕೂತ್ಕೊಂಡಾಗ ನಿಮಗೇನೋ ಪರ್ಸ್ನಲಿ ಬೇರೆ ಥರ ಕನೆಕ್ಟ್ ಆಗುತ್ತದು. ಆ ಥರದ್ದು ಸುಮಾರು ಸಿನಿಮಾಗಳಿರ್ತವೆ. ನಿಮ್ಮ 25ನೇ ಸಿನಿಮಾ ಯಾವ್ದು ನಿಮ್ಮದು? ಫೈನ್ ಆಗ್ತೀನಿ ನನಗೆ. ಏನು ಇಲ್ಲ ಸರ್ ಅದು. ಅಲ್ಲ, 25ನೇ ಸಿನಿಮಾ ಇವತ್ತು ಆ ಥರದ್ದೇನು ಅಲ್ಲ, 25ನೇ ಸಿನಿಮಾ ಯಾವುದು ಅಂತ ನೀವು ಮಾಡಿದ್ದು? ಸುಮ್ಮನೆ ಜಸ್ಟ್ ಫಾರ್ ನಿಮ್ಮ ಪ್ರಕಾಶ್ ಅವ್ರಿಗೆ ಎಷ್ಟು ನೆನಪಿನ ಶಕ್ತಿ ಇದೆ ಅಂತ ಚೆಕ್ ಮಾಡೋಣ ಅಂತ. ಮೊದಲನೇ ಹುಡುಗಾಟ, 25ನೇದು ಮೋಸ್ಟ್ಲಿ
ಸಾರಥಿನ ಇರುತ್ತೆ. ಸರ್ ಏನು ಸರ್ ಇದು? ಸಾರಥಿ ಇಲ್ಲ ಮೈಲಾರಿನ ಸಾರಥಿ ಇರುತ್ತೆ. ಅಲ್ಲ ಸಾರಥಿನೂ ಇಟ್ಟು ಮೈಲಾರ ಇಟ್ಟಿರಿ. 50ನೇದು 50 ಸುಮ್ಮನೆ ಅಂದಾಜು ಹೇಳ್ತಾ ಹೋಗಿ ಪರಲ್ಲ, ನನಗೆ ಖುಷಿಗೋಸ್ಕರ ಕೇಳ್ತಾ ಇರೋದು. 50 ಐಡಿಯಾ ಇಲ್ಲ ಸರ್. 100 ಇದು ಅಧ್ಯಕ್ಷ. ಅದು ಹಿಟ್ಟಲ್ಲ ಸರ್. ಅಲ್ಲಿಂದ ಯಾವುದು ಕೌಂಟ್ ಮಾಡಿಲ್ಲ, ಅಲ್ಲಿಂದ ಕೌಂಟ್ ಮಾಡಿಲ್ಲ. ಓಕೆ. ಅಲ್ಲ ಅಂದರೆ ಡೈರೆಕ್ಟ್ರ್ ನೋಡಿದಂತಹ ಸಿನಿಮಾನ ನೀವು ನೋಡ್ಬಿಡ್ತೀರಿ. ಬಟ್ ಈ ಕಾಟೇರ ಯಾಕೆ ಪದೇ ಪದಕ್ಕೆ ಅಂತಂದರೆ ತುಂಬ ಜನ ಮಾತಾಡ್ತಾ ಇರೋದು ಬರೀ ಡೈರೆಕ್ಷನ್ ಬಗ್ಗೆ ಅಲ್ಲ. ಸುಧಾಕರ್ ಅವ್ರ ಬಗ್ಗೆ ಮಾತಾಡ್ತಾರೆ, KM ಪ್ರಕಾಶ್ ನಿಮ್ಮ ಬಗ್ಗೆ ಮಾತಾಡ್ತಾರೆ, ಗುಣ ಅವ್ರ ಬಗ್ಗೆ ಮಾತಾಡ್ತಾರೆ. ಅಂದರೆ ಒಂದು ಸೆಗ್ಮೆಂಟಲ್ಲಿ ಬರೀ ಒಬ್ಬ ವ್ಯಕ್ತಿನ ಹೈಲೈಟ್ ಮಾಡೋದೇನೆ. ತರುಣ್ ಅವ್ರು ತುಂಬ ಕಡೆ ಮಾತು ಹೇಳಿದ್ರು, ಇದಕ್ಕೆ ನಾನು ಒಬ್ಬನೇ ಮೇನ್ ಅಲ್ಲ, ಟೆಕ್ನಿಷಿಯನ್ಸು ಮೇನು, ಪ್ರತಿಯೊಬ್ಬ ಕಲಾವಿದರು ಮೇನು. ದರ್ಶನ್ ಸರ್ ಮಾತಾಡ್ಬೇಕಾದ್ರೆ ಬಿರಾದರ್ ಕ್ಯಾರೆಕ್ಟರ್ ಮೇನು ಅಂತಾರೆ. ಪ್ರತಿಯೊಬ್ಬರಿಗೂ ಇಂಪಾರ್ಟೆನ್ಸ್ ಕೊಡುವಂತಹ ಕಾಲಘಟ್ಟಕ್ಕೆ ನಾವು ಬಂದು ನಿಂತ್ಕೊಂಡಿದ್ದೀವಿ. ಇದು ಎಷ್ಟು ಎನರ್ಜಿ ಕೊಡುತ್ತೆ ನಿಮ್ಮೆಲ್ರಿಗೂ ಅಂತ. ಇವರು ಇಂಪಾರ್ಟೆಂಟು ಅಂತಾರೆ ಅಂತ. ಆ ಥರ ಮುಂಚೆ ಎಲ್ಲ ಗುರುತಿಸ್ತಿರಲ್ಲ, ಮುಂಚೆ ಎಲ್ಲ ಗೊತ್ತಿಲ್ಲ ಯಾರಿಗಂತ. ಇಲ್ಲ, ಹಂಗೆ ಈ ಸಿನಿಮಾನೇ ಹಂಗಿತ್ತು ಸರ್. ಆ್ಯಕ್ಚುಲಿ ಟೆಕ್ನಿಷಿಯನ್ ಸಿನಿಮಾನೂ ಆಗಬೇಕು ಮತ್ತು ಆರ್ಟಿಸ್ಟ್ಗಳದ್ದು ಆಗಬೇಕು. ಯಾಕೆಂದರೆ ರೆಗ್ಯುಲರಾಗೆ ತರುಣ್ ಸರ್ ಅವರು ಇದು ಮಾಡಿದ್ದೆ ಹಂಗೆ. ಈ ಕ್ಯಾರೆಕ್ಟರ್ಗೆ ನಾರ್ಮಲಾಗಿ ಏನೋ ಬೇಡ, ಈಗ ಟ್ರೆಂಡ್ ಇರೋರು ಬೇಡ, ಏನೋ ಒಂದು ಫ್ರೆಶ್ ಅನಿಸ್ಬೇಕು ಅಂತಲೇ ಬೀರದಾರ್ ಸರ್ ತೊಗೊಂಬಂದಿದ್ದಾಗಲಿ. ಕುಮಾರ್ ಗೋವಿಂದ್ ಸರ್ನ ಅವ್ರನ್ನ ಹಾಕಿದಾಗಲೇ ತರುಣ್ ಸರ್ ಒಂದು ವಿಜುವಲ್ ನೋಡಿಬಿಟ್ಟಿದ್ರು, ಅವ್ರದ್ದೊಂದು ಪಿಕ್ಚರ್ಸ್ ಹಿಂಗಿರುತ್ತೆ ಅಂತ. ಅಂದರೆ ನಮ್ಗಳಿಗೇನೋ ಕುಮಾರ್ ಗೋವಿಂದ್ ಸರ್ ಹೆಂಗಿರ್ತಾರೆ ಅನ್ನೋದಿತ್ತು. ಆ್ಯಕ್ಚುಲಿ ರಶ್ ಬಂದಮೇಲೆ ನಾನು ಇಮಿಡಿಯೇಟ್ ಹೇಳಿದೆ, ಸರ್ ಕುಮಾರ್ ಗೋವಿಂದ್ ಸರ್ ಅಂತ ತುಂಬ ವರ್ಕ್ ಆಗಿದ್ದಾರೆ. ಮತ್ತು ಬೀರದಾರ್ ಕ್ಯಾರೆಕ್ಟ್ರು ಒಂದು ಐಡಿಯಾ ಇತ್ತು, ಇವರೇನೋ ಮಾಡ್ತಾರೆ ಅನ್ನೋದು. ಒಂದಷ್ಟು ಕ್ಯಾರೆಕ್ಟ್ರುಗಳು ಹೊಸ ಅಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹೊಸಬನೇ. ಅಂದರೆ ನಮ್ಮದು ಊರು ಶಿಷ್ಯರಲ್ಲಿ ಮಾಡಿರೋದು ಒಂದಷ್ಟು ಇದರದೆಲ್ಲ. ಹಾಗೆ ಟೆಕ್ನಿಷಿಯನ್ದು ಅಷ್ಟೇ. ಈ ಕತೆ ಹೇಳ್ಬೇಕಾದ್ರೆ ಅವರು ಡೈರೆಕ್ಟ್ರ್ ಹೇಳಿದೆ ಅಷ್ಟೇ, ಇದೊಂದು ಟೆಕ್ನಿಷಿಯನ್ ಸಿನಿಮಾ ಆಗಬೇಕು ಅನ್ನೋದು. ಆಗ ಡಿಸ್ಕಷನ್ ಲೆವೆಲ್ ಬಂದಾಗ ಒಂದಷ್ಟು ಐಡಿಯಾಗಳು ಅವರೆಲ್ಲ ಪ್ಲ್ಯಾನ್ ಮಾಡಿರ್ತಾರೆ. ಮಾಡಾದಮೇಲೆ ಸುಧಾಕರ್ ಸರ್ ಆಗಿರ್ಬೋದು, ಅವರು ಮೊದಲೇ ಕ್ಯಾಮ್ರಾ ಹಿಂಗೆ ಬೇಕಿದೆ, ಹಿಂಗೆ ಇರಬೇಕು ಅನ್ನೋದೊಂದು ಇದು. ಇನ್ನು ಗುಣ ಸರ್ ಅವ್ರದ್ದು ಸೆಟ್ ಮೊದಲೇ ಸ್ಕೆಚ್ ಹಾಕಿ, ಮತ್ತು ಎಡಿಟಿಂಗ್ ಅಂತ ಬಂದಾಗ ನಮ್ಮದೊಂದಷ್ಟು ಏನಂದರೆ ಒಂದು 2-3 ಸ್ಟೋರಿ ಹೋಗೋದ್ರಿಂದ ಇದು ಹಿಂಗಿದ್ರೆ ಚಂದ, ಇದು ಹಿಂಗಿದೆ, ಆ ಥರದ್ದೆಲ್ಲ ಡಿಸ್ಕಷನ್ ಆಗಿದ್ದು ಸಿನಿಮಾ. ಹಂಗಾಗಿ ಎಲ್ಲ ಇದರಲ್ಲೂ ಇದು ಟೆಕ್ನಿಷಿಯನ್ ಸಿನಿಮಾ ಆಗಿದೆ ಅಷ್ಟೇ. ಮೊನ್ನೆ ಹೊರನ್ಮಲ್ಲಿ ನೀವು ಸಿಕ್ಕಿದ್ರಿ, ಸುಧಾಕರ್ ಸಿಕ್ಕಿದ್ರು. ಈ ಶೋ ಆದಮೇಲೆ ಬೈಟ್ಸ್ ಕೊಡಬೇಕಲ್ಲ, ತರುಣ್ ಅವ್ರು ಒಂದು ಮಾತು ಹೇಳ್ತಾರೆ, ನಾನು ಕಾಟೇರ ಕತೆ ಮಾಡ್ಬೇಕಾದ್ರೆ ಎಲ್ಲೆಲ್ಲಿ ಯಾವ್ಯಾವ ಪಾಯಿಂಟಲ್ಲಿ ಬ್ಲ್ಯಾಂಕ್ ಆಗ್ತಿದ್ನಲ್ಲ, ಆವಾಗ ನಮ್ಮ ಆಫೀಸಲ್ಲಿ ಆಗದಂಥ ಎಲ್ಲ ಡೈರೆಕ್ಟರ್ಗಳ ಫೋಟೋ ನೋಡ್ತಾ ಇದ್ದೆ. ಸ್ಪೆಷಲಿ ಉಪ್ಪಿ ಸರ್ ಫೋಟೋ ನೋಡಿದ ತಕ್ಷಣ ಇನ್ನೊಂದು ಥ್ರಿಲ್ ಆಗೋದು. ನಾನು ನಿನ್ನೆ ಉಪ್ಪಿ ಸರ್ ಮಾತಾಡ್ಬೇಕಾದ್ರೆ, ಗುರು ನಾನು ನಮ್ಮ ರೂಮಲ್ಲಿ ಅವ್ರ ಫೋಟೋ ಹಾಕ್ಕೋತೀನಿ. ಇಟ್ಸ್ ಅಬೌಟ್ ರೆಸ್ಪೆಕ್ಟ್ ಟುವರ್ಡ್ಸ್ ದಿ ಒಬ್ಬ ಟೆಕ್ನಿಷಿಯನ್ ಸರ್. ಇದು ನನಗೆ ಅನಿಸಿದ್ದು. ಇದು ಹೇಗೆ ಅಂತ ಇವ್ರನ್ನ ಅವ್ರ ಫೋಟೋನ ಹಾಕ್ಕೋತೀನಿ ಅಂತ ಉಪ್ಪಿ ಸರ್ ಅಂತಾರೆ. ಈಗ ಇಲ್ಲ, ದೊಡ್ಡ ಈ ಬೆಳವಣಿಗೆ ಬಗ್ಗೆ ಸುಮ್ಮನೆ ದೊಡ್ಡ ಗುಣ ಸರ್ ಅದು. ಯಾಕೆಂದರೆ ಅವ್ರು ಆಲ್ರೆಡಿ ಲೆಜೆಂಡ್ ಉಪೇಂದ್ರ ಸರ್, ಅವ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಅದು ಖುಷಿ ಆಗುತ್ತೆ ತರುಣ್ ಸರ್ ಬಗ್ಗೆ ಅವರು ಆ ಥರ ಮಾತಾಡೋದು. ಯಾಕೆಂದ್ರೆ ಸಿನಿಮಾ ನೋಡಿದಾಗಲೂ ಅವ್ರು ತುಂಬಾ ಎಕ್ಸೈಟ್ ಆಗಿ ಸೂಪರು, ಆಮೇಲೆ ಪ್ರತಿಯೊಬ್ಬರಿಗೂ ಅವಾರ್ಡ್ ಬರ್ಬೇಕು ಇದಕ್ಕೆ ಅಂತ ಎಲ್ಲ ಮಾತಾಡಿದ್ರು. ಖುಷಿ ಆಗುತ್ತೆ ಸರ್. ಈ ಥರ ಡೈರೆಕ್ಟರ್ಗಳು ಒಬ್ಬೊಬ್ಬರು ಇಷ್ಟಪಡ್ತಾಯಿದ್ರೆ ಇದು ಇಂಡಸ್ಟ್ರಿ ಒಂಥರ ಬೇರೆ ಎಲ್ಲ ಹೋಗುತ್ತೆ. ಅದು ಒಬ್ರಿಗೆ ಸಿಗಬೇಕು, ಒಬ್ರ ಬಗ್ಗೆ ಮಾತಾಡಬೇಕು, ಅವ್ರ ಕತೆ ಇವ್ರು ಡಿಸ್ಕಷನ್ ಮಾಡಬೇಕು, ಇವ್ರ ಕತೆ ಅವ್ರು ಡಿಸ್ಕಷನ್ ಮಾಡಬೇಕು, ಅವ್ರಿಗೊಂದು ಸಜೆಷನ್ ಇವ್ರೊಂದು, ಆ ಥರ ತಗೊಂಡಾಗ ಸಿನಿಮಾಗಳು ಗೆಲ್ತಾ ಬರ್ತವೆ. ಖುಷಿ ಆಗುತ್ತೆ ಕೇಳಿ. ಆಮೇಲೆ KM ಪ್ರಕಾಶ್ ಅವ್ರ ಪಾಯಿಂಟ್ ಆಫ್ ವ್ಯೂ ಲಾಸ್ಟ್ ಟೈಮ್ ಕೂಡ ಹೇಳಿದ್ರಿ, ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಅಂತಲ್ಲ, ಅದು ಹೆಂಗೆ ಫ್ಲೋ ಆಗುತ್ತೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಅಂತಂದ್ರಿ. ಇದು ನಿಜನಾ ಅಂತ? ಸಣ್ಣದು ದೊಡ್ಡದು ಅಂತಲ್ಲ, ಅದು ಬರಲ್ಲ ಸರ್ ಸಿನಿಮಾದಲ್ಲಿ. ಸಣ್ಣದು ದೊಡ್ಡದು ಅನ್ನೋದೇನಿಲ್ಲ. ಸಿನಿಮಾ ಅಂದರೆ ಒಂದೇ, ಅದು ಎಲ್ಲ ಸಿನಿಮಾಗಳು ಅದೇ ಅಲ್ಲ. ಅದರಲ್ಲಿ ದೊಡ್ಡದು ಸಿನಿಮಾ ಅನ್ನೋದೇನು, ಅದೊಂದು ಸ್ವಲ್ಪ ಜಾಸ್ತಿ ಕೆಲಸ ಇರ್ಬೋದು, ಇದು ಒಂಚೂರು ಕಮ್ಮಿ ಇರ್ಬೋದು ಅಷ್ಟೇ ಬಿಟ್ಟರೆ ಅದಕ್ಕೇನು ಇದಿರಲ್ಲ. ಓಕೆ. ಈಗ ಮೇಕಿಂಗ್ ಪಾಯಿಂಟ್ ಆಫ್ ವ್ಯೂ ಒಂದಷ್ಟು ಇಂಪ್ಲಿಮೆಂಟ್ಗಳನ್ನು ನಾವೆಲ್ಲರೂ ಮಾಡ್ಕೊಂಡಿದ್ದೀವಿ. ಅಂದರೆ ಕನ್ನಡದ ಪ್ರತಿಯೊಬ್ಬ ಡೈರೆಕ್ಟ್ರು ಹೊಸ ಥರದ ಮೇಕಿಂಗನ್ನು ಮಾಡ್ತಾರೆ. ಬಟ್ ಈ ಮೇಕಿಂಗನ್ನು ಹೊರತುಪಡಿಸಿ, ಕಥೆನ ಹೊರತುಪಡಿಸಿ, ಈ ಎಡಿಟಿಂಗಲ್ಲಿ ಫ್ಯೂಚರ್ಲಿ ಏನಾದರೂ ಈ ಥರ ಚೇಂಜಸ್ ಆಗ್ತವೆ ಅಂತ ನಿಮಗೆ ಅನ್ನಿಸ್ತಿದೆಯಾ? ಅಂದರೆ ಈ ಟೆಕ್ನಾಲಜಿ ಪಾಯಿಂಟ್ ಆಫ್ ವ್ಯೂ ಆಯಿತು, ಅಥವಾ ಎಡಿಟಿಂಗ್ ಮಾಡೋಂಥ ಸೋರ್ಸ್ ಆಗಿರ್ಬೋದು, ಅದೆಲ್ಲ ಏನೋ ಚೇಂಜ್ ಆಗ್ಬೋದು ಸರ್, ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಾವು ಫಸ್ಟು ನೆಗೆಟಿವಲ್ಲಿ ವರ್ಕ್ ಮಾಡ್ತಾಯಿದ್ವಿ, ನೆಗೆಟಿವಿಂದ ಈಗ ಡಿಜಿಟಲಿಗೆ ಬಂತು. ಡಿಜಿಟಲಿಂದ ಬೇರೆ ಇನ್ನೇನು ಟ್ರೈ ಆಗ್ಬೋದೇನೋ ಗೊತ್ತಿಲ್ಲ. ಅಂದರೆ ಅಲ್ಲೇ ಎಡಿಟ್ ಮಾಡ್ಬೋದು, ಕ್ಯಾಮ್ರಾ ಇದರಲ್ಲೇ ಎಡಿಟ್ ಮಾಡೋದು ಬರ್ಬೋದು. ಸ್ಪಾಟಲ್ಲಿ ಈಗ ಆನ್ಲೈನ್ ಎಡಿಟ್ ಇದೆ, ಅದು ಬಿಟ್ಟು ಅಲ್ಲೇ ಎಲ್ಲ ಥರನೂ ವರ್ಕ್ ಆಗ್ಬೋದೇನೋ. ಓಕೆ ಸರಿ. ನೆಗೆಟಿವ್ ಇದ್ದಾಗ ತುಂಬ ಸ್ವಲ್ಪ ಡಿಫಿಕಲ್ಟೀಸ್ ಇತ್ತಲ್ಲ, ಅಂದರೆ ಈ ಡಾರ್ಕ್ ರೂಮಿಗೆ ಹೋಗೋದು ಅದೆಲ್ಲ ಹೋಯ್ತು. ಅಂದರೆ ನಾನು ಅದನ್ನೆಲ್ಲ ನೋಡಿದ್ದೀನಿ, ಅದನ್ನು ಆ ಪ್ರೊಸೆಸ್ ಮಾಡೋದು. ಈಗಿನ ಕೆಲವು ನಿರ್ದೇಶಕರಿಗೆ ಅದರದ್ದು, ಅಂದರೆ ಡಿಜಿಟಲ್ಗೆ ಬಂದಂಥವ್ರಿಗೆ ಅದರದ್ದು ಫೀಲ್ ಇಲ್ಲ. ಹೌದು.
ಅದು ಸಖತ್ ಮಜಾ ಅಲ್ಲ ಸರ್? ಅಂದರೆ ನಿಮ್ಮ ಕಲಿಕೆ ಹಂತ, ನಿಮ್ಮ ಟೈಮ್ ಶುರು ಮಾಡೋಂಥದ್ದೆಲ್ಲ ಸರ್ ಅದು ತುಂಬ ಅವಶ್ಯಕತೆ ಇತ್ತು ಸರ್. ಆ್ಯಕ್ಚುಲಿ ಅವಾಗ ಏನಂದರೆ ಈಗ ಇದು ಡಿಜಿಟಲ್ ಬಂದಾಗ ಏನಾಗುತ್ತೆ ಅಂದರೆ ನಮ್ಮ ಕಂಪ್ಯೂಟ್ರು ಇಲ್ಲೇ ಸಿಗುತ್ತೆ ಎಲ್ಲ. ಅವಾಗ ಏನಂತ ಅಂದರೆ ನಮ್ಗಳಿಗೆ ನಾವು ಅಸಿಸ್ಟೆಂಟಾಗಿ ಬಂದಾಗ ಈಗ ಒಂದು ಎಫೆಕ್ಟ್ಸ್ ಹಾಕ್ಬೇಕಂದ್ರೂ ಅದು ಒಂದು ಮೈಂಡಲ್ಲಿ ಈ ಎಫೆಕ್ಟ್ಸ್ ಹಿಂಗೆ ಬರ್ಬೋದೇನೋ ಅನ್ನೋದೊಂದು ಇದರಲ್ಲಿ ಗೆಸ್ಸಲ್ಲಿ ಇಟ್ಕೊಂಡು ವರ್ಕ್ ಮಾಡೋರು ಎಡಿಟರ್ಗಳು. ಅದು ತುಂಬಾ ಪ್ಲಸ್ ಅದು. ಆ್ಯಕ್ಚುಲಿ ಆ ಗೆಸ್ ವರ್ಕ್ ಆಗ್ತಿತ್ತು. ಆವಾಗಲೇ ನೀವು ರವಿ ಸರ್ ಪಿಕ್ಚರ್ಗಳೆಲ್ಲ ನೋಡಿಬಿಟ್ರೆ ಅವಾಗೆಲ್ಲ ಡಿಜಿಟಲ್ ಇಲ್ಲ. ಶಾಂತಿ ಕ್ರಾಂತಿಯಿಂದ ಪ್ರೇಮಲೋಕಂದ ಏನೇನೋ ಮಾಡಿಬಿಟ್ಟಿದ್ದಾರೆ ಅವರು. ಅದೆಲ್ಲ ನೋಡಿದಾಗ ಅದು ಆ್ಯಕ್ಚುಲಿ ಚೆನ್ನಾಗಿತ್ತು. ಈಗಿನ ಟೆಕ್ನಾಲಜಿಗೆ ಈಗ ಇದು ಬೇರೆ ಥರ ಇದೆ, ಆದರೆ ಅದು ಒಂಥರ ಖುಷಿ ಕೊಡ್ತಿತ್ತು. ಅಂದರೆ ಅವಾಗೆಲ್ಲ ತುಂಬಾ ನೆನ್ಪಿಟ್ಕೋಬೇಕಾಗಿತ್ತು. ನಮ್ಮ ಬಾಸ್ಗಳು ಕೇಳೋರು ಈ ಸಿ ನಂಬರ್ ಏನೋ, ಈ ಸೀನ್ ನಂಬರ್ ಇದೇಳೋ ಅಂತ. ನಾವು ನೆನ್ಪಿಟ್ಕೊಂಡು ಸಿ ನಂಬರು ಸರ್, ಸಿ ನಂಬರ್ 8 ಸರ್, ಸಿ ನಂಬರ್ 12 ಸರ್ ಅಂತ ಹೇಳ್ತಾಯಿದ್ವಿ. ಈ ಸೀನ್ ಯಾವುದು, ಎಲ್ಲಿ ಬರುತ್ತೆ ಎಲ್ಲ ಕೇಳೋರು. ಈಗ ಹಂಗಲ್ಲ, ಡಿಜಿಟಲ್ ಬಂದಿರೋದ್ರಿಂದ ಈ ಸೀನ್ ಅಂದರೆ ಅಲ್ಲಿ ಸ್ಕ್ರೋಲ್ ಮಾಡಿ ಚಕ್ಕಂತ ಇದು ಸರ್ ಅಂತೀವಿ. ಅಂದರೆ ಅದೊಂದು ಬೇರೆ ಥರ ಇರ್ತಿತ್ತು. ಅದೊಂದು ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡ್ತಿದ್ವಿ. ಇವಾಗಲೂ ಓಕೆ, ಆದರೆ ಟೆಕ್ನಾಲಜಿ ಬಂದಮೇಲೆ ನಾವು ಅದ್ರ ಪ್ರಕಾರನೇ ಹೋಗಲೇಬೇಕಲ್ಲ.